Morning students. In the previous class we were discussing about what are the importance or need of new product development, and today let us start up with the another concept under new product development, that is new product development process. So on the new product na development ಮಾಡಬೇಕು ಅಂತಂದ್ರೆ the firm has to undergo different stages. So once for all ನಾವು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಏನು ಐಡಿಯಾ ಇರಲ್ಲ, ಏನು ಅನಾಲಿಸಿಸು ಮಾಡ್ದೇನೆ ಡೈರೆಕ್ಟಾಗಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಎನಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ದಿ ಐಡಿಯಾ ಓನ್ಲಿ, ಇಸ್ಂಟ್ ಇಟ್? ಸೊ ಆ ಐಡಿಯಾ ಆದಮೇಲೆ ಆ ಐಡಿಯಾಸಲ್ಲಿ ಬೆಸ್ಟ್ ಐಡಿಯಾ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಬಿಸ್ನೆಸ್ ವ್ಯೂವಿಂದ ನೋಡಬೇಕು ಪ್ರಾಫಿಟ್ಸ್ ಬರುತ್ತೋ ಇಲ್ವೋ ಅಂತ ನೋಡಬೇಕು. ಆಮೇಲೆ ಒನ್ ಆರ್ ಟೂ ಪ್ರಾಡಕ್ಟ್ಸ್ನ ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ಅದನ್ನು ಸ್ಯಾಂಪಲಾಗಿ ಕೊಡಬೇಕು. ಫೈನಲ್ ಆಗಿ ಇದೆಲ್ಲ ಕ್ಲಿಕ್ ಆದರೆ ಮಾತ್ರ ಫೈನಲ್ ಲಾಂಚ್ ಬರುತ್ತೆ ಮಾರ್ಕೆಟ್ಗೆ. ಅಂಡರ್ಸ್ಟುಡ್? ಸೊ ಎವ್ರಿ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ undergoes different stages. So what are these stages? In the sense, we have 6 stages, that is idea generation, next we have idea screening, next business analysis, next product development, next we have test marketing, and finally we have commercialization. So ಇಷ್ಟು ಸ್ಟೇಜಸ್ ಇರುತ್ತೆ. ಈ ಸ್ಟೇಜಸ್ ಎಲ್ಲ ಪಾಸ್ ಆದ್ರೇ ಫೈನಲ್ ಆಗಿ ಮಾರ್ಕೆಟಲ್ಲಿ ಬರುತ್ತೆ. ಸೊ ಕಮರ್ಷಿಯಲೈಸೇಷನಲ್ಲಿ ಲಾಸ್ಟ್ ಸ್ಟೇಜ್, ಅದು 6 ಸ್ಟೇಜಲ್ಲೇ ನಮಗೆ ಫೈನಲ್ ಲಾಂಚ್ ಬರೋದು ಮಾರ್ಕೆಟ್ಗೆ. ಅಂಡರ್ಸ್ಟುಡ್? ಸೊ ಫಸ್ಟ್ ಸ್ಟೇಜ್ ಯು ವಿಲ್ ಬಿ ಹ್ಯಾವಿಂಗ್ idea generation. So what is this idea means? In order to manufacture any new product, it should start from generating idea. Understood? ಯಾವ ರೀತಿ ನೀವು ಐಡಿಯಾ ಜನರೇಟ್ ಮಾಡಬೇಕು, ಆನ್ ವಾಟ್ ಬೇಸಿಸ್ ವಿ ಹ್ಯಾವ್ ಟು ಜನರೇಟ್ ಐಡಿಯಾ? ಇನ್ ದ ಸೆನ್ಸ್, ಬೈ ಕೀಪಿಂಗ್ the consumers needs and preferences, we should go for generating an idea. So here the company has to generate various ideas. It has to search out various ideas and it has to long list the ideas. So long list the ideas means ಏನೇನು ಐಡಿಯಾಸ್ ಬರುತ್ತೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡರ್ಸ್ಟುಡ್? ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಐಡಿಯಾ ಜನರೇಷನ್ ಅಂದಾಗ obviously definite agi they have to keep the consumers taste and preferences in mind, then only they should go for generating the idea. Based on that only the idea should be generated. illa antandre consumer preference needs na ನೀವು ಕನ್ಸಿಡರ್ ಮಾಡ್ದೇನೆ ಯಾವ ಐಡಿಯಾ ಆದರೂ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಪ್ರಾಡಕ್ಟ್ನ ಡೆವಲಪ್ಮೆಂಟ್ ಮಾಡಿದ್ರೆ ಫೈನಲ್ ಆಗಿ ಸೇಲ್ ಆಗಲ್ಲ ಅದು. ಅಂಡರ್ಸ್ಟುಡ್? ನೀವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿಬಿಟ್ಟ ಮೇಲೆ ನೀವು like you cannot force the customers to purchase the products or services. So before that itself we have to go for generating a idea based on taste and preferences of the consumer. So idea generation ge nammali 2 sources irutte. So what are the 2 sources means? First one will be having internal source and the second one will be having external source. So what is this internal source means? It is within the company. ಸೊ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ಗೆ ಕೆಲವೊಂದು ಐಡಿಯಾಸ್ ಇರುತ್ತೆ. ಯಾಕಂದರೆ ದೇ ಕೀಪ್ ಕಂಟಿನ್ಯೂಸ್ಲಿ ಇನ್ವಾಲ್ವಿಂಗ್ ದೆಮ್ಸೆಲ್ವ್ಸ್ ಇನ್ ದಿಸ್ ಆ್ಯಕ್ಟಿವಿಟಿ ಓನ್ಲಿ. ಸೊ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಅವ್ರಿಗೆ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ ಎಷ್ಟು ಸೇಲ್ಸ್ ಆಗ್ತಾಯಿದೆ, ಎಷ್ಟು ಡಿಮ್ಯಾಂಡ್ಸ್ ಇದೆ, ಇದೆಲ್ಲ ಬಂದುಬಿಟ್ಟು ಅವ್ರಿಗೆ ಕ್ಲೀನಾಗಿ ಅರ್ಥ ಆಗ್ತಿರುತ್ತೆ. ಅಂಡರ್ಸ್ಟುಡ್? ಸೊ ಹೆನ್ಸ್ ಫೋರ್ತ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಹತ್ರದಿಂದ ಕೆಲವೊಂದು ಐಡಿಯಾಸ್ನ ಜನರೇಟ್ ಮಾಡ್ಕೋಬೋದು. ಮತ್ತು ಸೈಂಟಿಸ್ಟ್, ಇಂಜಿನಿಯರ್ಸ್ ಆ್ಯಂಡ್ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಇವರು ಇರ್ತಾರೆ. ಸೊ ಇವ್ರ ಹತ್ರದಿಂದ ಕೂಡ ಕೆಲವೊಂದು ಐಡಿಯಾಸ್ನ ಜನರೇಟ್ ಮಾಡ್ಕೋಬೋದು. ಮತ್ತು ಟಾಪ್ ಮ್ಯಾನೇಜ್ಮೆಂಟ್ ಕ್ಯಾನ್ ಆಲ್ಸೋ ಸಜೆಸ್ಟ್ ಸಮ್ ಐಡಿಯಾಸ್. ಸೊ ಇದೆಲ್ಲ ಬಂದುಬಿಟ್ಟು ಇಂಟರ್ನಲ್ ಸೋರ್ಸು. ಎಕ್ಸ್ಟರ್ನಲ್ ಸೋರ್ಸಸ್ ಅಂದರೆ ಥ್ರೂ ಕಸ್ಟಮರ್ಸ್. ಅಂಡರ್ಸ್ಟುಡ್? ಸೊ ಕಸ್ಟಮರ್ಸ್ ಅಂದಾಗ ಹೇಗೆ ಕಸ್ಟಮರ್ಸಿಂದ ನೀವು ಪಡ್ಕೋಬೋದು ಅಂತಂದರೆ, ಲೈಕ್ ಸೇ ಫಾರ್ ಎಕ್ಸಾಂಪಲ್ ಆ ಕಸ್ಟಮರ್ಸ್ ವಿಸಿಟ್ಸ್ ದ ಶಾಪ್ ಅಂತ ಅಂದ್ಕೊಳ್ಳಿ. ಸೊ ಆ ಶಾಪ್ಕೀಪರ್ ಹತ್ರ ಇವನು ಎಕ್ಸ್ಪ್ರೆಸ್ ಮಾಡ್ತಾನೆ, ಈ ಟೈಪ್ ಆಫ್ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾನೆ. ಆವಾಗ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಎಸ್ ದಿಸ್ ಪರ್ಸನ್ ವಾಂಟ್ಸ್ ದಟ್ ಟೈಪ್ ಆಫ್ ಪ್ರಾಡಕ್ಟ್ ಅಂತ. ಸೊ ವಾಟ್ ದ ರಿಟೇಲರ್ ವಿಲ್ ಡೂ, ಈಸ್ ಗೋಯಿಂಗ್ ಟು ಟೆಲ್ ದ ಸೇಮ್ ಇನ್ಫಾರ್ಮೇಷನ್ ಫಾರ್ ದಿ ಹೋಲ್ಸೇಲರ್. ಅಲ್ಲಿಂದ ಅಲ್ಲಿ ಮತ್ತೆ ಮ್ಯಾನುಫ್ಯಾಕ್ಚರರ್ಗೆ the idea keeps moving from one person to another person like that. Understood? So the customers are the main source of the informations we have. Understood? Henceforth ಕಸ್ಟಮರ್ಸ್ ಹತ್ರ ಪ್ರಾಪರ್ ಕಮ್ಯುನಿಕೇಷನ್ ಇಟ್ಕೊಂಡಾಗ ಅವ್ರ ಟೇಸ್ಟು, ಪ್ರಿಫರೆನ್ಸಸ್ಸು, ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇರುತ್ತೆ ಅಂತ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಕಾಂಪಿಟೀಟರ್ಸ್. ಸೊ ಕಾಂಪಿಟೀಟರ್ಸ್ನ ನಾವು ಕೀನಾಗಿ ಅಬ್ಸರ್ವ್ ಮಾಡಿದಾಗ, ಅವ್ರ ಬಗ್ಗೆ ಥರೋಲಿ ಸ್ಟಡಿ ಮಾಡಿದಾಗ ಕಂಪನಿ ಕ್ಯಾನ್ ಗೆಟ್ ಸಮ್ ಐಡಿಯಾಸ್. ಸೊ ಯಾರೋ ಒಬ್ಬರು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನು ಬೇಸಾಗಿ ಇಟ್ಕೊಂಡು ನೀವು ಅದಕ್ಕೆ ಸರ್ಟೈನ್ ಅಡಿಷ್ನಲ್ ಕ್ವಾಲಿಟೀಸ್ನ ಇನ್ಕ್ಲೂಡ್ ಮಾಡ್ಬೋದು. ಅಂಡರ್ಸ್ಟುಡ್? ಸ್ಪೆಷಲ್ ಫೀಚರ್ಸ್ನ ಇನ್ಕ್ಲೂಡ್ ಮಾಡ್ಬೋದು. ಅದನ್ನೇ ರೀಮಾಡಿಫೈ ಮಾಡಿ ನಾವು ನಮ್ಮ ವೇ ಆಫ್ ಪ್ರಾಡಕ್ಟಲ್ಲಿ ನಾವು ಬಿಡ್ಬೋದು. ಅಂಡರ್ಸ್ಟುಡ್? ಸೊ ಬೈ ಸೀಯಿಂಗ್ ಆಲ್ ದಿಸ್ competitors around us, we can easily get this information, that is product ideas ಬರುತ್ತೆ ನಮಗೆ. ನೆಕ್ಸ್ಟ್ ವಿ ಹ್ಯಾವ್
trade fairs and industrial exhibitions. So what is this trade fairs and industrial exhibitions means? ಆಫನ್ ಸಿ ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಬಿಸ್ನೆಸ್ ಟ್ರೇಡ್ ಫೇರ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಕಂಪನೀಸು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ಸ್ನ ಎತ್ಕೊಂಬರ್ತಾರೆ ಇನ್ ಆರ್ಡರ್ ಟು ಶೋ ಇಟ್ ಫಾರ್ ದಿ ಪಬ್ಲಿಕ್. ಸೊ ವಿ ಕ್ಯಾನ್ ಗೋ ಆ್ಯಂಡ್ ಪಾರ್ಟಿಸಿಪೇಟ್ ದೇರ್. ಸೊ ಆ್ಯಂಡ್ ವಿ ಕ್ಯಾನ್ ಸಿ ಯಾವ ಟೈಪ್ ಆಫ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ, ಯಾವ ಕಂಪನಿ ಯಾವ ಟೈಪ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ನಾವು ಈಸಿಯಾಗಿ ಅಲ್ಲಿ ತಿಳ್ಕೊಬೋದಾಗುತ್ತೆ. ಸೊ ನಾಟ್ ಓನ್ಲಿ ದ ಬಿಸ್ನೆಸ್ ಪರ್ಸನ್, ಈಗ ಕಂಪನಿ ಇನ್ಫೋಸಿಸ್ ವಿಪ್ರೋ ಅಂತ ಅಂದ್ಕೊಳ್ಳಿ, ಇನ್ಫೋಸಿಸ್ ಕ್ಯಾನ್ ಸಿ ವಿಪ್ರೋ ಯಾವ ರೀತಿ ಪ್ರಾಡಕ್ಟ್ಸ್ನ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡಿ, ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು, ಯಾವ ರೀತಿ ಪ್ರಾಡಕ್ಟ್ನ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ನೋಡ್ಬೋದು. ಅಗೇನ್ ವಿಪ್ರೋ ಕ್ಯಾನ್ ಸಿ ಇನ್ಫೋಸಿಸ್, ಅಂಡರ್ಸ್ಟುಡ್, ಜಸ್ಟ್ ದ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು. ಸೊ ಇದು ವೆಲ್ ನೋನ್ ಕಂಪನೀಸ್ ಅಲ್ವಾ, ಈ ರೀತಿ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ. ಸೊ ವಿಪ್ರೋ ಕ್ಯಾನ್ ಸಿ ದಿ ಇನ್ಫೋಸಿಸ್ ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ಗೆಟ್ ಸಮ್ ಐಡಿಯಾಸ್. ಸೊ ಎಸ್, ಇನ್ಫೋಸಿಸ್ ಈ ಥರ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ, ನಾವು ಮಾಡ್ಬೋದು ಅನ್ನೋ ನಮಗೆ ಐಡಿಯಾಸ್ ಬರುತ್ತೆ. ಸೊ ಟ್ರೇಡ್ ಫೇರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ಸ್. ನೆಕ್ಸ್ಟ್ ವಿ ಹ್ಯಾವ್ ಕನ್ಸಲ್ಟೆಂಟ್ಸ್. ಸೊ ಕನ್ಸಲ್ಟೆಂಟ್ಸ್, ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಹ್ಯಾವಿಂಗ್ ದ ನಾಲೆಜ್ ಅಬೌಟ್ ದಿ ನ್ಯೂ ಪ್ರಾಡಕ್ಟ್ಸ್. ಅಂಡರ್ಸ್ಟುಡ್. ಈ ಕನ್ಸಲ್ಟೆಂಟ್ಸ್ ವರ್ಕ್ ಏನು ಅಂತಂದರೆ ದೇ ಆರ್ ಗೋಯಿಂಗ್ ಟು ಕಾನ್ಸ್ಟೆಂಟ್ಲಿ ಬಿ ಇನ್ ಟಚ್ ವಿತ್ ದಿ ಕಸ್ಟಮರ್ಸ್ ಆ್ಯಂಡ್ ದಿ ಮಾರ್ಕೆಟ್. ಸೊ ಹೆನ್ಸ್ಫೋರ್ತ್ ಅವ್ರ ಹತ್ರದಿಂದ ಕೂಡ ನಾವು ನ್ಯೂ ಪ್ರಾಡಕ್ಟ್ ಐಡಿಯಾಸ್ನ ತಗೋಬೋದು. ಸೊ ದೀಸ್ ಆರ್ ದಿ internal sources as well as external sources where the ideas can be gathered. ಸೊ ಫೈನಲ್ ಆಗಿ ಇದೆಲ್ಲ ಆದಮೇಲೆ ಇವರು ಎಲ್ಲರನ್ನ ಕನ್ಸಲ್ಟ್ ಮಾಡಿ ಕೆಲವೊಂದು ಐಡಿಯಾಸ್ನ ತಗೊಂಡು ನೆಕ್ಸ್ಟ್ ಇಟ್ ಗೋಸ್ ಫಾರ್ ದಿ ಸೆಕೆಂಡ್ ಸ್ಟೇಜ್, ದಟ್ ಈಸ್ ಐಡಿಯಾ ಸ್ಕ್ರೀನಿಂಗ್. ಸೊ ಐಡಿಯಾ ಸ್ಕ್ರೀನಿಂಗ್ ಮೀನ್ಸ್ ಪ್ರಿವಿಯಸ್ ಸ್ಟೇಜಲ್ಲಿ ನಮಗೊಂದು 100 ಐಡಿಯಾಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, 100ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ವಿ ಹ್ಯಾವ್ ಟು choose the best among the alternative ideas. So that is what the second stage says you, idea screening. So that is after successfully generating the ideas, the company have to realize that all the ideas cannot be implemented. So 100 ideas ಏನು ನಾವು ಜನರೇಟ್ ಮಾಡಿದ್ದೀವೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಲ್ಲ. ಜಸ್ಟ್ ಇಮ್ಯಾಜಿನ್, ಎಲ್ಲ ಇರೋ ಐಡಿಯಾಸ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಒನ್ ಆರ್ ಓನ್ಲಿ ಫ್ಯೂ ಐಡಿಯಾಸ್ ಶುಡ್ ಬಿ ಸೆಲೆಕ್ಟೆಡ್. ಅಂಡರ್ಸ್ಟುಡ್. ಸೊ ಎಲ್ಲ ನಮಗೆ ಪ್ರೀವಿಯಸ್ ಸ್ಟೇಜಸಲ್ಲಿ ಎಲ್ಲ ಐಡಿಯಾಸ್ ಬಂದಿದೆ, ಆ ಎಲ್ಲ ಐಡಿಯಾಸ್ನ ವರ್ಕೌಟ್ ಮಾಡಬೇಕು ಅಂತಂದರೆ ಆಗೋದಿಲ್ಲ. ಯಾಕೆ? ದೇರ್ ಆರ್ ಸಮ್ ರೀಸನ್ಸ್ ಫಾರ್ ದಟ್. ಯಾಕೆ ಅಂತಂದರೆ ಫಸ್ಟ್ ಒನ್ ಈಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸಪೋಸ್ ನಿಮಗೆ 10 ಐಡಿಯಾಸ್ ಬಂದಿರುತ್ತೆ, 10 ಬೆಸ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, 10 ನೀವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಿ ನೀಡ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್, ಇಸ್ಂಟ್ ಇಟ್? ನೆಕ್ಸ್ಟ್ ಆ 10ನಲ್ಲಿ ಬಂದುಬಿಟ್ಟು ವೆರಿ ಫ್ಯೂ ಓನ್ಲಿ ವಿಲ್ ಬಿ ಗುಡ್. ಓಕೆ, ಸೊ ಇದು ಒಂದು ರೀಸನ್ ಇರ್ಬೋದು. ಮತ್ತು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದಾಗ ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಸೊ ಕಂಪನಿ ಬಂದುಬಿಟ್ಟು ಒಂದೇ ಪ್ರಾಡಕ್ಟ್ನ ಡೆವಲಪ್ಮೆಂಟ್ ಮಾಡಿಬಿಟ್ಟು ಲೈಫ್ ಲಾಂಗ್ ನಾವು ಇದೇ ಪ್ರಾಡಕ್ಟ್ನ ಸೆಲ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಇಟ್ ಈಸ್ ಸೈಕ್ಲಿಕಲ್ ಇನ್ ನೇಚರ್. ಸೊ ಒನ್ಸ್ ಅದು ಪ್ರಾಡಕ್ಟ್ ಲೈಫ್ ಸೈಕಲ್ಗೆ, ದಟ್ ಈಸ್ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಡಿಕ್ಲೈನ್ಗೆ ಬಂದ ಮೇಲೆ ಮತ್ತೆ ನ್ಯೂ ಪ್ರಾಡಕ್ಟ್ನ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ನಾವೆಲ್ಲ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇವಾಗ ಒಂದು ಐಡಿಯಾ, ನೆಕ್ಸ್ಟ್ ಟೈಮ್ ಇನ್ನೊಂದು ಐಡಿಯಾನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಐಡಿಯಾ ಸ್ಕ್ರೀನಿಂಗ್ ಹಿಯರ್. Okay, so we'll stop it here. You can just copy down these points, and if you have any doubts you can ask me. Have a good day, guys.